ಬೇರೆ ಏನು ಹೇಳಕ್ ಇಷ್ಟಪಡಲ್ಲ. ಬಟ್ ಆದರೆ ಆ ಉತ್ತರ ಕರ್ನಾಟಕದ ಆ ಮುಗ್ಧ ಹುಡುಗನಿಗೆ ಈಕೆ ಫಿಸಿಕಲ್ ಆಗಿ ಅಟ್ಯಾಕ್ ಮಾಡಿ ಹೊಡೆದಿದೆಯಲ್ಲ, ನಿಜವಾಗ್ಲೂ ಖಂಡನೀಯ. ಇವಳನ್ನ ಈ ಹಲ್ಕಟ್ ಭವ್ಯ ಗೌಡನ ಹೊರಗಡೆ ಹಾಕ್ಬೇಕು. ಶಿ ಶುಡ್ ಬಿ ಥ್ರೋನ್ ಔಟ್, ಶಿ ಶುಡ್ ಬಿ ಶೋನ್ ಡೋರ್ಸ್. ಯಾಕೆ ನನಗೆ ಗೊತ್ತಿಲ್ಲ ಬಿಗ್ ಬಾಸ್ ಅವ್ರು ಏನಕ್ಕೆ ಮಾಡ್ಕೊಂಡಿದಾರೆ ಇವಳನ್ನ ಅಂತ. ಯಾಕೆ ಅವನು ತ್ರಿವಿಕ್ರಮ ಇವಳ ಕೈಯಲ್ಲಿ ಮಾಡಬಾರ್ದೆಲ್ಲ ಮಾಡಿಸ್ತಾವನೆ. ನಾವು ಜನ ಎಲ್ಲ ನೋಡ್ತಾ ಇದೀವಿ. ವಿ ಆರ್ ನಾಟ್ ಆಫ್ ದಾಟ್ ಏನೋ, ನಾವು ಸುಮ್ಮನೆ ಇರೋಕ್ಕಂತೂ ಅಲ್ಲ. ಆ ಹನುಮಂತ ಮುಗ್ಧ ಹುಡುಗ ಅವನ ಮೇಲೆ ಅಟ್ಯಾಕ್ ಮಾಡ್ತಾಳೆ ಇವಳು. ಹೆಂಗ್ ಸುಮ್ಮನೆ ಇದೆ? ಅವಕಮ್ಮ ಫಿಸಿಕಲ್ ಅಟ್ಯಾಕ್ ಮಾಡಿದ್ಮೇಲೆ ಇವಂದು ಹನುಮಂತಂದು ಯಾವ್ದು ರಿಯಾಕ್ಷನ್ ಇಲ್ಲ ಪಾಪ. ಅವನೇನ್ ಮಾಡ್ತಾನೆ? ನಾನಾಗಿದ್ರೆ ಅವಳಿಗೆ ಎಳೆದು ಬಿಸಾಕ್ಬಿಟ್ರೇನೆ. ಭವ್ಯ, ನಾನಿದ್ದಿದ್ರೆ ನಿನಗೆ ಮಾಂಜ ಕೊಟ್ರೆ ನಿನಗೆ ಏನೋ ನೀನ್ ಹೆಂಗ್ಸಾಗ್ಬಿಟ್ರೆ ಏನ್ ನಿನಗೆ ರೈಟ್ಸಾ? ಗಂಡ್ ಮಕ್ಳ ಮೇಲೆ ಕೈ ಮಾಡಕ್ಕೆ ನಿನ್ಗೇನೋ ರೈಟ್ಸ್ ಇದೆಯೇ ನಿನ್ಗೆ? ಬರೀ ಸುಳ್ಳು ಒಳ್ಳೆ ಡಕಾಯ್ತಿರ್ತಾರ ಕೆಲಸ ಮಾಡ್ತೀಯ ನೀನು. ಅವನು ಸರಿಯಾಗಿದ್ಯಾ? ಅವನ ಬಕೆಟ್ ನೀನು, ನಿನ್ ಬಕೆಟ್ ಅವನು. ಆ ತ್ರಿವಿಕ್ರಮ್ ಬಕೆಟ್ ನೀನು, ನಿನ್ನ ಬಕೆಟ್ ಅವನು. ಸರಿಯಾಗಿದೆ ಇಬ್ಬರು ಜೋಡಿ. ಆಹಾ, ಕಪ್ಪು ಗೆಲ್ಬೇಕಾದ್ರೆ ನೀತಿ ರೀತಿ ನಿಯತಿ ಇರ್ಲಿ. ಆ ಮುಗ್ಧ ಹನುಮಂತನ್ನ ಅಟ್ಯಾಕ್ ಮಾಡಿ ಯಾವನ ನಿಮ್ ಪ್ರೇಮಿ ಗೆಲ್ಸಕೋಸ್ಕರನ ಅಟ್ಯಾಕ್ ಮಾಡಿದ್ದೀನೋ? ಹನುಮಂತನ ಮೇಲೆ ಹೆಂಗ್ ಅಟ್ಯಾಕ್ ಮಾಡಿದೆ? ವೈ ಡಿಡ್ ಯು ಅಟ್ಯಾಕ್ ಹನುಮಂತ? ಏನಕ್ಕೆ ಅಟ್ಯಾಕ್ ಮಾಡಿದೆ ನೀನು ಭವ್ಯ ಗೌಡನ? ಆ ಹೆಸರಿಗೆ ಕಳಂಕ ನೀನು, ಆ ಹೆಸರಿಗೆ ಕಳಂಕ. ಆ ಗೌಡ್ರು ಅನ್ನ ಹಾಕೋರು, ನ್ಯಾಯ ಕೊಡೋರು, ಸಮಾಜಕ್ಕೆ ಆಸ್ತಿ ಆಗೋರು ನಿಂತರ ಕುಯುಕ್ತಿ ಮಾಡಿ ಅಟ್ಯಾಕ್ ಮಾಡಿ ಅವನು ಯಾವನೋ ಬಕೆಟ್ಗೋಸ್ಕರ ನೀನ್ ಇಷ್ಟೆಲ್ಲ ಮಾಡ್ತಾ ಇರೋದು. ಆ ಬಕೆಟ್ ತ್ರಿವಿಕ್ರಮನ್ ಗೆಲ್ಸಕ್ಕೆ ಏನ್ ಬಾಳ್ತೀಯ ನೀನು ಒಂದ್ ಹೆಂಗ್ಸಾಗಿ? ಮಾನ ಮರ್ಯಾದೆ ಬೇಡವಾ ನಿನ್ಗೆ? ಗಂಡು ಮಕ್ಕಳ ಮೇಲೆ ಕೈ ಮಾಡ್ತೀಯ? ಏನೇ ರೈಟ್ಸ್ ನಿನ್ಗೆ? ಏನ್ ರೈಟ್ಸ್ ನಿನಗೆ ನಾನು ಇರ್ಬೇಕಾಗಿತ್ತು ಬಿಡ್ತಾ ಇದ್ದೆ ಮುಖವಾಡನ. ಹೇಳ್ತಾ ಇದ್ದೀನಲ್ಲ, ಅವನು ಹನುಮಂತ ನಿನ್ನ ಸಹಿಸ್ಕೊಂಡವನೆ. ಏನೋ ತೊಂದರೆ ಆಗ್ಬಿಡುತ್ತೆ ಅಂತ ನಾನಿದ್ದಿದ್ರೆ ನಿಂದು ಬಿಚ್ಚಾಕ್ಬಿಡ್ತಾ ಇದ್ದೆ. ಔಡವ್ ರಿಮೂವ್ಡ್, ನಿಂದು ಬಿಚ್ಚಾಕ್ತಾ ಇದ್ದೆ ಮುಖವಾಡನ. ಬೇರೆ ಏನು ಅನ್ಕೊಳಕ್ ಹೋಗ್ಬೇಡ. ಮಿಕ್ಕಿದ್ದಲ್ಲ ಅವನಿಗೆ, ತ್ರಿವಿಕ್ರಮ್ಗೆ ಕೊಟ್ಕೊಂಡು ನನಗೇನಾಗಬೇಕಾಯ್ತೆ? ಅವನಲ್ಲಪ್ಪ ವಾರಸ್ದಾರ ತ್ರಿವಿಕ್ರಮ. ಮಾಡಬಾರ್ದು ಕೆಲಸ ಎಲ್ಲ ಮಾಡಿಸ್ತಾವನೆ ಇವಳ ಕೈಯಲ್ಲಿ. ಇವಳು ನೋಡಕ್ಕೆ ಸ್ವಲ್ಪ ತೆಳ್ಳಗ್ ಬೆಳ್ಳಗ್ ನೋಡಕ್ ಚೆನ್ನಾಗವಳೆ. ಅದ್ರ ಅಡ್ವಾಂಟೇಜ್ ಮಾಡೋದೆಲ್ಲ ಕುಯುಕ್ತಿ ಬುದ್ಧಿ. ಬರೀ ಕೆಟ್ಟ ಕೆಲಸ, ಕುಯುಕ್ತಿ. ಅಲ್ಲಿ ಬಚ್ಚಿಕೊಂಡು ಹಾಲು ಕುಡಿಯೋದು, ಅವನಿಗೆ ತ್ರಿವಿಕ್ರಮ್ಗೆ ಹೋಗಿ ಹಾಲು ಕುಡ್ಸೋದು ಎಲ್ಲ ನಾವು ನೋಡ್ಬಿಟ್ಟಿದೀವಿ. ಇವಳು ಬಾಳೆಲ್ಲ ಇವಳನ್ನ ಇನ್ನ ಮಡ್ಕೊಂಡವ್ರೆ ಬಿಗ್ ಬಾಸ್ ಅವರು ಅಂತಂದ್ರೆ ನಿಜವಾಗ್ಲು 8th ವಂಡರ್ಸ್ ಆಫ್ ದ ವರ್ಲ್ಡ್. ನಿಯತ್ತಿನ ವ್ಯಕ್ತಿ ಅವನ್ ಪಾಪ ಹನುಮಂತ. ಆ ಹನುಮಂತನಿಗೆ ಕಪ್ಪು ಗೆದ್ದು ಬಿಡ್ತಾನೆ, ತ್ರಿವಿಕ್ರಮ್ಗೆ ನಾಮ ಆಗ್ಬಿಡುತ್ತೆ ಅಂತ ಇವಳು ಮಾಡಬಾರ್ದು ಎಲ್ಲಾ ಕೃತ್ಯಗಳನ್ನು ಮಾಡ್ತಾ ಇದ್ದಾಳೆ. ಆ ಹನುಮಂತ ಅಂತ ಗೆಲ್ಲಬೇಕು ನಿಜವಾಗ್ಲು. ಆಮೇಲೆ ಒಳ್ಳೆ ವ್ಯಕ್ತಿಗಳು, ಒಳ್ಳೆ ಆತ್ಮಗಳು ಬಿಗ್ ಬಾಸ್ ಅಲ್ಲಿ ಗೆಲ್ಬೇಕು. ಈ ರೀತಿ ಅವನ್ ಶಕುನಿ, ಅವನಲ್ಲ ಯಾರೋ ಅವನು ತ್ರಿವಿಕ್ರಮ, ಅವನ್ ಶಕುನಿ. ಆ ಶಕುನಿಗ್ ಬಕೆಟ್ ಇವಳು ಭವ್ಯ ಗೌಡ ಅಂತೆ. ಹೆಸರು ನೋಡಿದ್ರೆ ಭವ್ಯ ಗೌಡ ಅಂತ ಅಲ್ಲಿ ಮಾಡೋದೆಲ್ಲ ಬರೀ ಕುಯುಕ್ತಿ ಬುದ್ಧಿಗಳು. ಆಮೇಲೆ ಇವಳೇನ್ ಹೆಂಗ್ಸಾಗ್ಬಿಟ್ರೆ ನಿಂಗೆ ರೈಟ್ಸ್ ಇದೇನೆ ಗಂಡಸನ್ ಮುಟ್ಟಕ್ಕೆ? ನಿನ್ಗೆ ಡು ಹ್ಯಾವ್ ರೈಟ್ಸ್? ನಿನ್ಗೆ ಯಾವನೇ ಕೊಟ್ಟಿದ್ ರೈಟ್ಸು? ಹುಡುಗರ್ನ ಮುಟ್ಟಕ್ಕೆ ಯಾರು ರೈಟ್ಸ್ ಕೊಟ್ಟಿದ್ ನಿನ್ಗೆ? ಏನ್ ನೀನ್ ಡಾನ ನೀನು? ಡಾನೇ ನೀನು? ಅವನ್ ಯಾವನ ಆ ಶಕುನಿ? ಅವನು ಒಂಥರ ಪಕ್ಕದ ಮನೆ ಆಂಟಿ ಇದ್ದಂಗೆ ಅವನು ತ್ರಿವಿಕ್ರಮ. ನಿಮ್ಮ ಯೋಗ್ಯತೆಗೆ ಬಕೆಟ್ ಹಿಡ್ಕೊಂಡು ಜೀವನ ಮಾಡ್ತೀರಾ ಬಿಗ್ ಬಾಸ್ ಅಲ್ಲಿ? ಆ ನಿಯತ್ತಾಗ ಆಡ್ತಾ ಇರೋನು ಅವನು ಇರೋ ಲೆಕ್ಕ. ಹನುಮಂತ ನಿಯತ್ತಾಗ ಆಡ್ತಾ ಇದ್ದಾನೆ, ಅವನು ಕಪ್ಪು ಗೆಲ್ಬಿಡ್ತಾನೆ ಅಂತ ಶುರು ಇವಳ್ದು. ಯಾಕಂದ್ರೆ ಪ್ರೇಮಿ ಅಲ್ವಾ ತ್ರಿವಿಕ್ರಮ್, ಪ್ರೇಮಿ. ಇವಳು ಪ್ರೇಮಿಗೋಸ್ಕರ ಹನುಮಂತನ ಮೇಲೆ ಅಟ್ಯಾಕ್ ಮಾಡೋದು, ಮಾಡಬಾರ್ದು ಕುಯುಕ್ತಿ ಕೆಲಸ ಮಾಡೋದು. ನೀನು ಹೆಂಗ್ಸರ ಮರ್ತೋಬೇಡ. ನೀನು ನಾನಿದ್ದಾಗೂ ಈ ಹಲ್ಕ ಕೆಲಸ ಮಾಡಿದ್ಯಾ, ನಮ್ಮ ಮೇಲೆ ಅಟ್ಯಾಕ್ ಮಾಡಕ್ ಬಂದೆ, ಆವತ್ತೇ ಬಿಚ್ಚಾಕ್ಬಿಡ್ತಾ ಇದ್ದೆ ನಿನ್ಗೆ. ಬಟ್ ಏನಂದ್ರೆ ಒಂದು ಹೆಂಗಸು ಹೆಣ್ಣು ಮಗಳು ಅಂತ ಸುಮ್ಮನೆ ಇದ್ದೀವಿ. ನೀನು ಹೆಂಗ್ಸನ್ ಮಾತ್ರಕ್ಕೆ ಗಂಡ್ಸನ ಮುಟ್ಟೋದು. ಅವತ್ ಹೆಂಗೆ ಮುಡ್ದೆ ನಿನ್ನ? ಇವತ್ತಾಗಿದ್ರೆ ಹೆಜ್ಜೆ ಹಾಕ್ಬಿಡ್ತಾ ಇದ್ದೆ ನಿನ್ಗೆ. ಎಲ್ಲಿ ಹೆಜ್ಜೆ ಹಾಕ್ಬೇಕಲ್ಲ ಹೆಜ್ಜೆ ಹಾಕ್ಬಿಡ್ತಾ ಇದ್ದೆ. ಮನೆಯಲ್ಲಿ ನಿನ್ ರೌಡಿನ
ನಿನ್ ಮನೇಲಿ ಮಾಡ್ಕ. ಬಿಗ್ ಬಾಸ್ ಅಲ್ಲ ನಿನ್ ರೌಡಿಸಮ್ ಮಾಡ್ದ. ರೌಡಿನ್ ತಗೊಂಬಂದ ಹಲ್ಕಟ್. ನೀನ್ ಯಾವನು ಕೇಳಲ್ವ ಏ? ಯಾವನು ಕೇಳಲ್ವಾ ನಿನ್ಗೆ? ಹೆಂಗೆ ಮುಡ್ದೆ ಹನುಮಂತನ್ ನೀನ? ಏಯ್ ನೀನ ನಿಮ್ಮ ಅಕ್ಕ ಬಂದು ಹೇಳ್ತಾಳೆ ಮನೇಲಿ ಇನ್ನ ರೌಡಿ ಅಂತೆ. ನನ್ನಂತನ್ ಕೈ ಸಿಕ್ಕರೆ ನಿನ್ ರೌಡಿಸಮ್ನೆಲ್ಲ ನಿಲ್ಸ್ಬಿಡ್ತೀನಿ ನಾನು. ನನ್ನ ಕೈಗೆ ಸಿಗ್ಬೇಕು ನೀನು. ಸಿಗದೋ ನಿನ್ಗೆ ಲೇ ಮನೇಲಿ ಯಾವನು ನಿನ್ ಬುದ್ಧಿ ಕಲ್ಸಿಲ್ಲ ನಿಂಗೆ. ನಿಮ್ಮ ಅಪ್ಪ ಅಮ್ಮ ನಿನ್ ನೆಟ್ಟಿಗೆ ಬುದ್ಧಿ ಕಲ್ಸಿದ್ರೆ ಬಿಗ್ ಬಾಸ್ ಬಂದು ಬಾಳ್ತಾ ಇರಲಿಲ್ಲ ನೀನು. ನಿನ್ನ ಪ್ರೇಮ ಪ್ರೀತಿ ಎಲ್ಲ ಮನೇಲಿ ಮಾಡ್ಕೋ. ಅದನ್ನ ತಗೊಂಬಂದೇನೋ ಬಿಗ್ ಬಾಸ್ ಅಲ್ಲಿ ತೋರಿಸಿ ಅವ್ನು ನಿನ್ನ ಪ್ರೇಯಸಿ ಅಂದ್ರೆ ಮನೇಲಿ ಮಾಡ್ಕೋ. ನಮ್ಗೇನೋ ಬೇಕಾಗಿದೆ ಇಲ್ಲಿ ನಾವು ಬಂದಿರೋದು ಆಟ ನೋಡಕ್ಕೆ. ನಿನ್ನ ಚಟ ನಿನ್ನ ತೀಟೆ ನೋಡಕ್ ನಾವೇನ್ ಬಂದಿಲ್ಲ ಇಲ್ಲಿ. ಯಾವನೋ ಅವನು ಪಾಪ ಹನುಮಂತ ನಿಯತ್ತಾಗಿ ಆಟ ಆಡ್ತಾ ಇದ್ದಾನೆ, ಅವನ್ನ ಅಟ್ಯಾಕ್ ಮಾಡ್ತಾಳೆ ಅವಳು. ಏಯ್ ಯಂಗ್ಸ್ ಮಾಡ್ದಲ್ಲಿರೋ ಲಿಮಿಟ್ ಮೇರಕ್ ಹೋಗ್ಬೇಡ ನೀನು. ನಿನ್ ಮಗ ಏಯ್ ನಿಮ್ಮ ಅಪ್ಪ ಕೇಳ್ಕೊಬೋದು, ನಿಮ್ಮ ಅಕ್ಕ ಅಂತ ಕೇಳ್ಬೋದು. ನಿನ್ನ ದುರಾಂಕರನ ಅಲ್ವೇ? ಏಯ್ ಅಲ್ಲಿ ಬಚ್ಚಿಕೊಂಡು ಹಾಲು ಕುಡಿತಾ ಇದ್ದೆ ಅಡ್ಗೆ ಮನೆಯಲ್ಲಿ, ಯಾರಿಗೂ ಗೊತ್ತಿಲ್ದಿರ. ಆಮೇಲೆ ಹೋಗ್ಬಿಟ್ಟು ಇವನಿಗೆ ಯಾರಿಗೆ ಯಾರೋ ಅವನ್ ತ್ರಿವಿಕ್ರಮ ಶಕುನಿಗೆ ಒಬ್ಬನೇ ಇವಳು ಓಹೋ ಪ್ರೇಯಸಿ ಅಲ್ವಾ ಇವಳು. ಅವಾಗಿಂದ ಹಾಲ್ ಫೀಡಿಂಗು ಚೆನ್ನಾಗಿ ಹೆಂಗಿರೋ ಪ್ರೋಟೀನ್ಸ್ ಗಿಟೀನ್ಸ್ ಇಲ್ಲ ಅವನಿಗೆ, ಚೆನ್ನಾಗಿ ಫೀಡ್ ಮಾಡು. ಮೈಕೈ ತುಂಬ್ಕೊಂಡ್ಲಿ ಅವನು ಶಕುನಿ. ಆ ಶಕುನಿ ಮೈಕೈ ತುಂಬ್ಕೊಂಡ್ಬಿಟ್ರೆ ನಿಂಗೆ ಒಳ್ಳೇದಲ್ಲ. ಏಯ್ ನೆಟ್ಟಿಗೆ ಆಟ ಆಡೋ. ನಮ್ಮ ಒಕ್ಕಲಿಗರ ಹೆಸರಿಗೆ ಗೌಡ್ರ ಹೆಸರಿಗೆ ಕಳಂಕ ನೀನು. ನೀನು ಹೆಂಗ್ಸ ಅಂದ್ಬಿಟ್ರೆ ಏನ್ ಬೇಕಾದ್ರೆ ಅಡ್ವಾಂಟೇಜ್ ತಗೊಳ್ಬೋದಾ ಏನ? ಏಯ್ ನಿಮ್ ಮನೇಲಿ ಬಡ್ಕೋ. ಈ ಆಟ ಇಲ್ಲ, ಈ ಚಲ್ಲಾಟ ಇಲ್ಲ. ತಗೊಂಡೋಗ ಅವನ್ನ ಮನೆ ಅಳಿಯ ಮಾಡ್ಕೊ. ನನ್ಗೇನಾಗಬೇಕಾಗತ್ತೆ ಅವ್ನ್ ತ್ರಿವಿಕ್ರಮನ. ನಿಮ್ಮ ಪರ್ಸನಲ್ ವಿಚಾರ ಇಟ್ಕೊಂಡು ಅವನ್ ಯಾವನ ಆ ಶಕುನಿನ್ ಗೆಲ್ಸಕ್ಕೆ ನೀನು ಆ ಹನುಮಂತನ ಮೇಲೆ ಅಟ್ಯಾಕ್ ಮಾಡೋದಲ್ಲ. ನೆಟ್ಗೆ ಇಲ್ಲಿ 25 ಕೋಟಿ ಜನ ನಿನ್ನ ನೋಡ್ತಾ ಇರೋದು ನಿನ್ ಬಾಳನ್ನ. ಆ ಬಾಳ್ಗಾರರು ನೆಟ್ಗಿರು ಸ್ವಲ್ಪ. ಮನೇಲಿ ನಿಂದ ಏನೇನ್ ಕಥೆಗಳೆಲ್ಲ ಗೊತ್ತಾಯ್ತು. ನಿಂದ ಏನೇನ್ ಬಾಳು ನಿಮ್ ಮನೇಲಿ ಏನ್ ಎಲ್ಲ ನೋಡಿದೀವಿ ನಾವು. ಜಾಸ್ತಿ ಮೆರಿಯಕ್ ಹೋಗ್ಬೇಡ ನೀನು. ಏನ್ ರೌಡಿನೇ ನೀನು? ಸಿಕ್ದವ್ರ ಮೇಲೆ ಅಟ್ಯಾಕ್ ಮಾಡಕ್ ಬತ್ಯಾ? ನಿನ್ನ ಹೆಜ್ಜೆ ಹಾಕ್ಬಿಡ್ತೀನಿ, ಹುಷಾರಾಗಿರೋ. ಮುಖವಾಡ ಕಳ್ಸಾಕ್ಬಿಡ್ತೀನಿ ನಿನ್ಗೆ. ಯಾವನ ಸಹಿಸ್ಕೊಂಬೋದು, ನಾವ್ಯಾರೋ ಸಹಿಸ್ಕೊಳಲ್ಲ. ಲೇ ಭವ್ಯ ಗೌಡ, ನೀನ್ ತ್ರಿವಿಕ್ರಮ್ ಏನ್ ಬಾಡಿ ಬಿಲ್ಡರ್ ಆಗ್ಬಿಟ್ರ? ಏಯ್ ಅದು ನಿನ್ಗೆ, ನಮ್ಗೇನಲ್ಲ. ಓಹೋ ಬಾಡಿ ಬಿಲ್ಡರ್ಗ ಇವಳು ಅಟ್ಯಾಕ್ ಮಾಡದಂತೆ ಹನುಮಂತನ. ನಿನ್ನ ಮುಖ, ಆ ಮುಖ ಒಂದ್ ನೆಟ್ಟಗೈತೆ ಅಷ್ಟೇ. ಬರೀ ಕೊಳಕ್ ಮನ್ಸಿ ಉಳ್ದು, ಬರೀ ಏನೂ ಇಲ್ಲ. ಶಿ ಸೋ ಡರ್ಟಿ ವಿತ್ ಆ ಮನಸ್ಸು ಮೈ ಎಲ್ಲ ಬರೀ ಡರ್ಟಿನೇ ಹೇಳು, ಬರೀ ಗಲೀಜು. ಆ ಅಡ್ಗೆ ಮನೇಲಿ ಕೂತ್ಕೊಂಡು ಕದ್ದು ತಿನ್ನೋಳು. ಒಬ್ಬೊಬ್ಳೆ ಕೂತ್ಕೊಂಡು ಕದ್ದು ತಿನ್ನೋಳು. ನಾನ್ ನೋಡಿದೀನಿ ಬಿಗ್ ಬಾಸ್ ಅಲ್ಲಿ. ಬರೀ ಕದಿಯೋದು ತಿನ್ನೋದು, ಆ ಅಡ್ಗೆ ಮನೇಲಿ ಉಳಿದು ವಾಸನೆ ಆ ಕದ್ದಿನಕ್ಕೆ ಸಾಯಂಕಾಲ. ಆಮೇಲೆ ಅವನು ಪ್ರೋಟೀನ್ ಇಲ್ಲಲ್ಲ ಅವನಿಗೆ. ಅದೇ ಇವನು ತ್ರಿವಿಕ್ರಮ್ಗೆ ಪ್ರೋಟೀನ್ಸ್ ಇಲ್ಲ. ಇವಳು ಪ್ರೋಟೀನ್ಸ್ ಆ ಮೊಟ್ಟೆ ಕದ್ಕೊಳಕ್ ಕೊಡೋದು, ಹಣ್ಣನ್ ಕದ್ಕೊಳಕ್ ತಿನ್ಸೋದು ಅವನಿಗೆ. ಹಾಲು ಕುಡಿಸ್ತಾಳೆ ಇವಳು, ಹುಡ್ಕೊಂಡೋಗಿ ಹಾಲು ಕುಡಿಸ್ತಾಳೆ ನೋಡ್ರಿ ಇವಳು. ಎಂತ ಅಲ್ಲ ಇವ್ರದ್ದು ಇದೇನೋ ಸ್ವಂತ ಮನೆ ಅನ್ಕೊಂಬಿಟ್ಟಾಳೆ ಇವಳು. ಬಿಗ್ ಬಾಸ್ ಮನೇನ ಸ್ವಂತ ಮನೆ ಮಾಡ್ಕೊಂಬಿಟ್ಟಾಳೆ. ನೋಡಕ್ ಸ್ವಲ್ಪ ತೆಳ್ಳಗ್ ಬೆಳ್ಳಗವಳೆ, ಏನ್ ಬಾಳ್ತಾಳ ಒಟ್ನಲ್ಲಿ. ಯಾಕೋ ಇವಳು ಹುಚ್ಚಾಟ ನೋಡಿ ಸ್ವಲ್ಪ ಉಗಿಬೇಕು ಅನ್ನಿಸ್ತು, ಅದಕ್ಕೆ ಕ್ಯಾಕರ್ಸ್ ಉಗ್ದಿದ್ದೀನಿ ಇವಳಿಗೆ. ಇವ್ರಿಗೆಲ್ಲ ನಿಜವಾಗ್ಲೂ ಕನ್ನಡಿಗರು ಇಂಥ ಹೊಲಸು ಮನಸ್ಸಿರುವಂತ ಭವ್ಯ ಗೌಡ್ಗೆ ಯಾವುದೇ ಕಾರಣಕ್ಕೂ ಸಪೋರ್ಟ್ ಮಾಡ್ಬಿಡಿ. ನನಗ್ ಬಂದ ಮಾಹಿತಿ ಇವನು ತ್ರಿವಿಕ್ರಮ ಅವಳನ್ನ ಕರ್ಕೊಂಬಂದಿರೋದಂತೆ. ಇವನೇ ತ್ರಿವಿಕ್ರಮ ಅವಳನ್ನ ಕರ್ಕೊಂಬಂದಿರೋದು. ಸರಿಯಾಗೈತೆ ಸೆಟಪ್ಗಳಿವ್ರು. ಮನೇಲಿ ಇರ್ಬೇಕಾದ ಬಾಳ್ನೆಲ್ಲ ತಗೊಂಬಂದು ಬೀದಿಗೆ ಇಡ್ತಾರೆ. ಆಮೇಲೆ ಪ್ರೇಮಿಗೋಸ್ಕರ ಏನು ಹೋರಾಟ ಮಾಡ್ತಾಳೆ ಗುರು ಇವಳು. ಆ ಹನುಮಂತನ ಮೇಲೆ ಕೈ ಮಾಡ್ತಾಳೆ. ಲೇ ಅಲ್ಲಿ ಇದ್ದಿದ್ದ ಕಿತ್ತಾಕ್ಬಿಟ್ರೆ ನಿನಗೆ. ಥ್ಯಾಂಕ್ ಗಾಡ್ ಐ ಆಮ್ ನಾಟ್ ದೇರ್. ನಿನಗೆ ನೀನ್ ಹೆಂಗಿಸ್ತಾನ ಏನು ಅಂತ ತೋರಿಸ್ತಾ ಇದೆ. ಕಿತ್ತೋಗಿರೋ ಕೆಲಸ ಮಾಡೋ ನಿನ್ಗೆ ಎಚ್ಚರವಾಗಿರೋ. ನಿನ್ ಸ್ವಂತ ಅಲ್ಲ ಬಿಗ್ ಬಾಸ್, ಸಾರ್ವಜನಿಕರ ಒಂದು ಪ್ಲಾಟ್ಫಾರ್ಮ್. ಈ ಪ್ಲಾಟ್ಫಾರ್ಮ್ ಇರೋದು ನಮ್ಮ ನಿಯತ್ತಿಂದ ಆಟ ಆಡಕ್ಕೆ. ನಿಂತರ ಕುಯ್ತಿ ಆಟಗಳಾಡಿ ಅಟ್ಯಾಕ್ ಮಾಡ್ತೀಯ ನೀನು ಅವಳ ಮನೆ. ಹನುಮಂತನ ಮೇಲೆ ಅಟ್ಯಾಕ್ ಮಾಡ್ತೀಯ. ನಿನ್ಗೆ ಎಷ್ಟೇ ಸೊಕ್ಕು ನಿನ್ಗೆ. ನಿಮ್ ಮನೇಲಿ ಬೆಳೆಸಿರ್ಬೋದು ನಿನ್ನ. ನಿನ್ ಮನೇಲಿ ಬೆಳೆಸಿರ್ಬೋದು.
ನಾವ್ಯಾರು ಸೊಪ್ಪಾಕಲ್ಲ ನಿನ್ಗೆ, ಎಚ್ಚರವಾಗಿರೋ. ಹಲ್ಕಟ್ ತಗೊಂಬಂದು ನೀನ್ ಹೆಂಗ್ಸು ಅನ್ನೋ ಒಂದಕ್ಕೋಸ್ಕರ ಇಷ್ಟ ಅಡ್ವಾಂಟೇಜ್ ತಗೊಂತೀಯ ನೀನು. ನೀನೇನ್ ಡಾನ್ ಏನಲ್ಲಿ ಡಾನ ನೀನು? ಅವ್ನು ನೋಡು ಪ್ರೋಟೀನ್ ಕೊಟ್ಟಿಲ್ಲ, ಒಣಕೊಂಬಿಟ್ಟವನೆ. ಒಣಗಿದ್ ಮರ ಆಗ್ಬಿಟ್ಟವನೆ. ಪ್ರೋಟೀನ್ ತಿಂದು 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 ಇದ್ದ. ಈಗ ಪ್ರೋಟೀನ್ ಇಲ್ಲ, ಎಲ್ಲ ಒಣಗೋಗೈತೆ. ಅಣ್ಣಂದು ನಿಮ್ಮ ತ್ರಿವಿಕ್ರಮ ಮುಂದೆ ಎಲ್ಲ ಒಣಗೋಗೈತೆ. ಬಾಡಿ ಶಿಂಕು, ಮುಖ ಶಿಂಕು, ಎಲ್ಲ ಸಿಂಕ್ ಆಗೈತೆ ಅಲ್ವೇನೆ. ಅವನಿಗೋಸ್ಕರ ಇಷ್ಟೊಂದು ಮಾಡ್ತೀಯ. ಪ್ರೋಟೀನ್ಸ್ ಇಲ್ವಲ್ಲ, ಅದಕ್ಕೆ ಕದ್ದು ಬಿಟ್ಟು ಹಾಲು ಕುಡ್ಸು. ಚೆನ್ನಾಗಿ ಹಾಲು ಕುಡ್ಸೆ, ಚೆನ್ನಾಗಿ ಹಾಲು ಕುಡ್ಸು. ಥ್ಯಾಂಕ್ ಯು. ಏನೋ ಇವ್ ಯಾರು ಕ್ಯಾಕಲ್ ಸುಗಿತಾ ಇದ್ರೆ ಯಾರೋ ಅಲ್ಲಿ ಮೆಸೇಜ್ ಆಗ್ತಾವನೆ. ಲೇ, ನಿಮ್ಮಂತ ಮಾನ್ಗೇಡಿಗಳು ಅವರಲ್ರ. ಇರ್ಲಿ ಬಿಡು, ನಾವು ಕ್ಯಾಕಲ್ ಸುಗ್ದಾಗ ಉಗ್ದಿದ್ದೀವಿ. ಇವಳಿಗೆ ಕ್ಯಾಕಲ್ಸ್ ಉಗಿಬೇಕಾಗಿತ್ತು. ಶಿ ಡಿಸರ್ವ್ ಟು ಬಿ ಸ್ಪಿಟ್. ಎಂತ ಗಲೀಜ್ ಹೆಂಗ್ಸಿನ ಇಟ್ಕೊಂಡಿದ್ದಾರೆ ಗೊತ್ತಾ ಇವಳು, ಒಂದು ಗಲೀಜ್ ಹೆಂಗ್ಸಿ ಇವಳು. ಥ್ಯಾಂಕ್ ಯು ಬಿಗ್ ಬಾಸ್. ಸುದೀಪ್ ಸರ್ ಸಕ್ಕತ್ತಾಗಿ ಉಗ್ದಿದ್ದೀರ ಅವಳಿಗೆ. ಶಿ ಡಿಸರ್ವ್ ಟು ಬಿ ಏನೋ ಶೋನರ್ ಪ್ಲೇಸ್. ಗಂಡು ಮಕ್ಳು ಅಂದ್ರೆ ಅವಳು ಆಟ ಆಡ್ಬಿಡ್ತಾವ ಅವಳಿಗೆ. ನನಗೊತ್ತಿಲ್ಲ ಈ ಕುಯಿತಿ ಜನಗಳನ್ನೆಲ್ಲ ಏನಕ್ಕೆ ಮಾಡ್ಕೊಂಡಿದ್ದೀರೋ ಬಿಗ್ ಬಾಸ್ ಅಲ್ಲಿ. ಥ್ಯಾಂಕ್ ಯು.